ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್. ಬನ್ನಿ, ಇವತ್ತಿನ ಈ ತರಗತಿಯ ವಿಶೇಷ ಏನಪ್ಪ ಅಂದರೆ, ಈ ಯೂಟ್ಯೂಬ್ ತರಗತಿಯ ವಿಶೇಷ ಏನಂದರೆ, ನಾಳೆ ಭಾನುವಾರ ಅಂದರೆ ಮಾರ್ಚ್ 22ನೇ ತಾರೀಕು ನಡೀತಕ್ಕಂಥ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಗಣಿತ ವಿಭಾಗದ ಮತ್ತೊಂದಿಷ್ಟು ಸ್ಪೆಷಲ್ ಆದಂತಹ ಪ್ರಶ್ನೆಗಳನ್ನು ತಂದಿದ್ದೀನಿ. ಬನ್ನಿ ಚರ್ಚೆ ಮಾಡೋಣ, ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ ಹೇಗಿದೆ, ಏನಿದೆಯಪ್ಪ ಅಂತಂದರೆ, ಮೊದಲನೇ ಪ್ರಶ್ನೆ ಡ್ಯಾಶ್ ಇಂಟು 500. ನೋಡ್ರಿ, ಸರಿಯಾಗಿ ಕ್ವಶನ್ ಸರಿಯಾಗಿ ನೋಡ್ಬೇಕು. ಡ್ಯಾಶ್ ಇಂಟು 500 ಮಿಲಿ ಲೀಟರ್ ಇಸ್ ಈಕ್ವಲ್ ಟು 2 ಲೀಟರ್ ಅಂತ ಹೇಳಿದೆ. ಮೊದಲು 2 ಲೀಟರ್ ಅಂದರೆ ಎಷ್ಟು ಮಿಲಿ ಲೀಟರ್ ಅಂದರೆ ನಾವು ತಿಳ್ಕೊಬೇಕು. ಮೊದಲು 2 ಲೀಟ್ರ್ ಅಂದರೆ 2000 ಲೀಟ್ರ್, 2000 ಮಿಲಿ ಲೀಟ್ರ್ ಆಗುತ್ತೆ. ನಮಗೆ 2 ಲೀಟ್ರ್ ಅಂದರೆ 2000 ಮಿಲಿ ಲೀಟ್ರ್ ಅಂತ ಗೊತ್ತಿರಬೇಕು. ಆವಾಗ ಈ 500ಕ್ಕೆ ನಾವು ಏನನ್ನು ಗುಣಿಸಿದಾಗ ನೋಡ್ರಿ, ಯಾವ ಸಂಖ್ಯೆಯನ್ನು 500 ಮಿಲಿ ಲೀಟ್ರಿಗೆ ಗುಣಿಸಿದ್ರೆ 2 ಲೀಟ್ರಿಗೆ ಸಮ ಆಗುತ್ತೆ ಅಂದರೆ ನಮಗೆ ಒಟ್ಟಾರೆಯಾಗಿ ಈ ಭಾಗದಲ್ಲಿ ಏನು ಬರಬೇಕು ಅಂದರೆ 2000 ಮಿಲಿ ಲೀಟ್ರ್ ಆಗಬೇಕು. 500ಕ್ಕೆ ನಾವು ಯಾವ ಸಂಖ್ಯೆನ ಗುಣಿಸಿದರೆ, ಉದಾಹರಣೆ 5ನ್ನು ನಾವು ಯಾವ ಸಂಖ್ಯೆ ಗುಣಿಸಿದರೆ 20 ಬರುತ್ತಂತ ನಾವು ಜಸ್ಟ್ ಯೋಚನೆ ಮಾಡಿ ಸಾಕು. ಯಾಕಪ್ಪ ಅಂದರೆ ಆಲ್ರೆಡಿ ಇಲ್ಲಿ 2 0 ಇಲ್ಲಿ 2 0 ಇದ್ದಾವೆ. ಹಾಗಾಗಿ ನಾವು ಇಲ್ಲಿರ್ತಕ್ಕಂಥ ಸಂಖ್ಯೆಗೆ 5ನ್ನು ಗುಣಿಸಿದಾಗ ನನಗೆ 20 ಬರೋಕಷ್ಟೇ. 4 5 20 ನೋಡಿರಿ, 4 ಇಂಟು 5 ಮಾಡಿದರೆ 4 5 20 ಬರ್ತದೆ. ಆಟೋಮೆಟಿಕ್ 2 0 ಹಾಕಿದ್ರೆ 2000 ಆಗುತ್ತೆ. ಅಂದರೆ ನಮ್ಮ ಉತ್ತರ ಮೊದಲನೇ ಆಪ್ಷನ್ನಲ್ಲೇ ಇದೆ. ಸರ್ ಹಾಗಾದ್ರೆ 2 ಟ್ರೈ ಮಾಡಿದರೆ 2 ಇಲ್ಲ 10 ಆಗುತ್ತಾ, 1000 ಆಗುತ್ತೆ, ತಪ್ಪಾಗುತ್ತೆ. 8 ಇಲ್ಲ 40, 4000 ಆಗುತ್ತೆ. 6 5 30, 3000 ಆಗುತ್ತೆ. ಸೊ ಆದ್ದರಿಂದ ನಮ್ಮ ಪ್ರಶ್ನೆಗೆ ಉತ್ತರ 4. ಯಾಕಂದರೆ ಈ 500 ಈ 4ನ್ನು ಗುಣಿಸಿದರೆ ನಮಗೆ 2000 ಮಿಲಿ ಲೀಟ್ರ್ ಬರ್ತದೆ. ಸೊ ಆದ್ದರಿಂದ 2 ಲೀಟ್ರಿಗೆ 2000 ಮಿಲಿ ಲೀಟ್ರ್ ಸಮನಾಗಿರುತ್ತದೆ. ಸೊ ಮೊದಲನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡಂಬನ್ನಿ. 489ರಲ್ಲಿ 8ರ ಸ್ಥಾನ ಮೌಲ್ಯ ಎಷ್ಟು ಅಂತ ಕೇಳ್ತಿದ್ದಾರೆ. ಸ್ಥಾನ ಮೌಲ್ಯ ಅಂದರೆ ಸ್ಥಾನದ ಬೆಲೆ. ಇಲ್ಲಿ ನೋಡಂಬರಿ, ಈ 489ನ್ನು ಚಂದ ಬರ್ಕೋರಿ. ಕೇಳಿದ್ದಾದ್ರು 8ರದು 8 ಇಲ್ಲ ನೋಡ್ರಿ. ಈ 8ರದ ಸ್ಥಾನ ಮೌಲ್ಯ ಎಷ್ಟು ಅಂತ ಕೇಳ್ತಾರೆ. ಸಿಂಪಲಾಗಿ ನೀವು ಗಮನ ಕೊಡಬೇಕು. ಏನು ಮಾಡಬೇಕು, 8 ಹೆಂಗೆ ತಂಗೆ ಬರ್ಕೋಬೇಕು, ಇಂಟು ಹಚ್ಕೋಬೇಕು. 8 ಯಾವ ಸ್ಥಾನದಲ್ಲಿದೆ ಇದು ಬಿಡಿ, ಇದು 10ರ ಸ್ಥಾನದಲ್ಲಿದೆ. ಇದಕ್ಕೆ 10ನ್ನು ಗುಣಿಸ್ರಿ. ಸೊ ಇವೆರಡು ಗುಣಿಸ್ರಿ, 8 10 80. ಸೊ ಆದ್ದರಿಂದ 8ರ ಸ್ಥಾನ ಮೌಲ್ಯ 80. ಆಪ್ಷನ್ ನೋಡ್ರಿ, ಇಲ್ಲಿದೆ ನೋಡ್ರಿ ಆಪ್ಷನಲ್ಲಿ, ಇದು ಸರಿಯಾದ ಉತ್ತರ. ಅದೇ ರೀತಿ ಸ್ಥಾನ ಮೌಲ್ಯ ಆಯಿತು, ಅದರಂಗೆ ಮುಖ ಮೌಲ್ಯ ಅಂದರೆ ಮುಖ ಬೆಲೆ 8 ಆಗಿರ್ತದ. ಸೊ ಮುಖ ಬೆಲೆ ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ ಕೊಟ್ಟಿಲ್ಲ. ಆದರೆ ನಮ್ಮ ಜೀನಿಯಸ್ ಅವಾರ್ಡ್ ಪ್ರಶ್ನೆಯಲ್ಲಿ ಬರ್ಬೋದಲ್ವ, ಹೇಳಕ್ಕೆ ಬರೋಂಗಿಲ್ಲ. ಸೊ ಯಾವುದೇ ಸಂಖ್ಯೆಯ ಮುಖ ಬೆಲೆ ಅದೇ ಸಂಖ್ಯೆ ಆಗಿರುತ್ತೆ. 8ರ ಮುಖ ಬೆಲೆ 8, 9ರ ಮುಖ ಬೆಲೆ 9, 4ರ ಮುಖ ಬೆಲೆ 4. ಅದೇ ರೀತಿ ಸ್ಥಾನ ಬೆಲೆ ನಾನು ಇನ್ನೂ ಈಸಿ ಟ್ರಿಕ್ ಕೇಳ್ಕೊಡ್ತೀನಿ. ಸ್ಥಾನ ಬೆಲೆ ನೋಡ್ರಿ, 8 ಇಂಟು 10 ಮಾಡಿದ್ರೆ 80 ಬರುತ್ತೆ. ನಾವು ಡೈರೆಕ್ಟ್ 80 ಬರೆಯಮ್ರಿ. ಹೆಂಗೆ, ಈ 8ರ ಸ್ಥಾನ ಮೇಲೆ 8ನ್ನು ಅದೇ ರೀತಿ ಬರ್ಕೊಳ್ರಿ. 8 ಹೆಂಗಿತ್ತು ಹಾಗೆ ಬರ್ರಿ. 8ರ ಮುಂದೆ ಎಷ್ಟು ಅಂಕಿ ಇದಾವ, 9 ಐತಿ. ಆದರೆ ಇದು 1 ಅಂಕಿ, 1 ಸ್ಥಾನ ಇದೆ ಜಸ್ಟ್. ಹಾಗಾಗಿ 1 0 ಹೇಳ್ರಿ. 80 ಅಂದರೆ 8ರ ಸ್ಥಾನ ಬೆಲೆ 80. ನಾವು ಈ ರೀತಿ ಆ ಸ್ಥಾನವನ್ನು ಆ ಸಂಖ್ಯೆ ಗುಣಿಸಿದರೂ ಅದರ ಸ್ಥಾನ ಬೆಲೆ ಸಿಗುತ್ತೆ. ಇಲ್ಲ ಆ ಅಂಕಿ ಮುಂದೆ ಎಷ್ಟು ಸ್ಥಾನಗಳಿವು ಅಷ್ಟು 0ಗಳೇ ಹಾಕ್ರಿ, ಬಲಗಡೆ ನಾಟ್ ಎಡಗಡೆ. ಓಕೆನಾ, ತಿಳಿತಲ್ವ? ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3. ಸೆಂಟಿಮೀಟರ್ ಅಥವಾ ಮೀಟರನ್ನು ಅಳೆಯಬಹುದು ಅಂತ ಕೇಳ್ತಿದ್ದಾರೆ. ಅಂದರೆ ಇದನ್ನು ಅಳಿತಕ್ಕಂಥ ಸಾಧನ ಅಂದರೆ ಈ ಸೆಂಟಿಮೀಟರ್ ಅನ್ನೋದು ಈ ಮೀಟರ್ ಅನ್ನೋದು ಮೂಲಮಾನಗಳು. ಯಾವುದರ ಮೂಲಮಾನ ಅಂದರೆ ಯಾವುದಕ್ಕೋಸ್ಕರ ಅಳಿತೀವಿ ಅಂದರೆ ಉದ್ದಕ್ಕ, ತೂಕಕ್ಕ, ತಾಪಮಾನಕ್ಕ, ಹಣಕ್ಕ ಅಂತ ಕೇಳಿದ್ರೆ ಮೊದಲನೇ ಆಯ್ಕೆಯಲ್ಲಿನೇ ಸರಿಯಾದ ಉತ್ತರ ಉದ್ದವನ್ನು ಅಳಿಬೇಕಂದ್ರೆ ಈ ಸೆಂಟಿಮೀಟರ್ ಮತ್ತು ಈ ಮೀಟರನ್ನ ಮೂಲಮಾನಗಳನ್ನು ಬಳಸ್ತೀವಿ. ಇವು ಚಿಕ್ಕ ಮೂಲಮಾನಗಳು, ನೆನಪಿರಲಿ. ಉದ್ದದಲ್ಲಿರ್ತಕ್ಕಂಥ ಮೂಲಮಾನ ಚಿಕ್ಕ ಮೂಲಮಾನಗಳು. ಅದೇ ರೀತಿ ತೂಕ ಕೇಳಿದರೆ ತೂಕಕ್ಕೆ ಗ್ರಾಮ್, ಕಿಲೋಗ್ರಾಮ್ ಬರ್ತದೆ. ತಾಪಮಾನ ಕೇಳಿದರೆ ಸೆಲ್ಸಿಯಸ್, ಕೆಲ್ವಿನ್ ಬರ್ತದೆ.
ಫ್ಯಾರನೈಟ್ ಬರ್ತದ. ಅದೇ ರೀತಿ ಹಣ ಕೇಳಿದರೆ ರೂಪಾಯಿ ಪೈಸೆಗಳು ಬರ್ತದೆ. ಸೊ ನಮ್ಮ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಬನ್ನಿ ಆಪ್ಷನ್ ಕ್ವಶನ್ ನಂಬರ್ 4ನೇ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆಗೆ ಏನೈತೆ ನೋಡ್ರಿ, 1 ಲೀಟರ್ ಹಾಲಿಗೆ ರೂಪಾಯಿ 42 ಆದರೆ 85 ಲೀಟರ್ ಹಾಲಿನ ಬೆಲೆ. ಈ ರೀತಿ ಪ್ರಶ್ನೆ ಕೇಳಿದಾಗ ಇದು ಸರಿಯಾಗಿ ಗುಣಾಕಾರ ಲೆಕ್ಕ ಆಗಿರ್ತದ. ಇದನ್ನು ನಾವು ಗುಣಾಕಾರದಲ್ಲಿ ಆದರೂ ಮಾಡಬಹುದು ಅಥವಾ ಏಕಮಾನ ಪದ್ಧತಿಯಲ್ಲಿ ಆದರೂ ಮಾಡಬಹುದು. ನಾವು ಸರಿಯಾಗಿ ಗಮನ ಕೊಡಂಬರಿ. 1 ಲೀಟರ್ ಹಾಲಿಗೆ 42 ರೂಪಾಯಿ ಅಂತ ಹೇಳ್ತಿದಾರೆ. 85 ಲೀಟ್ರಿಗೆ ಎಷ್ಟು? ಹಂಗಂದರೆ ನಾವು ಹೇಳ್ಬೇಕು, ಈಗ ನಮಗೆ 85 ಲೀಟ್ರ್, 1 ಲೀಟ್ರಿಗೆ ಗೊತ್ತದೆ ಬೆಲೆ. 1 ಲೀಟ್ರಿನ ಬೆಲೆ ಎಷ್ಟು? 42 ರೂಪಾಯಿ. ನಾವು ಇಂಥವು ಎಷ್ಟು ಬೇಕು, ಇದು 1 ಲೀಟ್ರದ ಬೆಲೆ. ಇಂಥವು 85 ಲೀಟ್ರ್ ಅದಾವೆ, ಅದಕ್ಕೆ ಇದಕ್ಕೆ 85 ಗುಣಿಸ್ರಿ. ಸೊ ಡೈರೆಕ್ಟ್ 85 ಗುಣಾಕಾರ ಮಾಡಿರಿ. ಇವೆರಡರ ಗುಣಲಬ್ಧವೇ ಈ 85 ಲೀಟ್ರನ್ನ ಬೆಲೆ ಆಗಿರ್ತದ. ಸೊ ಬರ್ರಿ 5 ಮಾಡಮ್ರಿ. 5 2 10, 1 ಕ್ಯಾರಿ 0. ನೆಕ್ಸ್ಟ್ 5 4 20 ಪ್ಲಸ್ 1 21. ನೆಕ್ಸ್ಟ್ ಪ್ಲಸ್ ಹಾಕ್ರಿ, 1 ಸ್ಥಾನ ಮುಗೀತು. ನೆಕ್ಸ್ಟ್ 8ಕ್ಕೆ ಬರ್ರಿ. 8 2 16, ಮತ್ತು ನನ್ನ ಕೈಲ 6. 8 4 32, 32ಕ್ಕೆ ಒಂದು ಕೂಡಿಸ್ರಿ 33 ಕೂಡಿಸ್ರಿ 0 6 1 7 2 3 5 3ಕ್ಕೆ 3 ಅಂದರೆ 3570. ಅಂದರೆ 85 ಲೀಟ್ರ್ ಹಾಲಿನ ಬೆಲೆ ಒಟ್ಟಾರೆಯಾಗಿ 3570 ರೂಪಾಯಿ. ಆಪ್ಷನ್ ಇಲ್ಲ ನೋಡ್ರಿ, ಆಪ್ಷನ್ ಸಿ ಯಲ್ಲಿ ಸರಿಯಾದ ಉತ್ತರ. ಬನ್ನಿ ಅದೇ ರೀತಿ ಮುಂದಿನ ಪ್ರಶ್ನೆ ಹೋಗೋಣ. ಕೊಟ್ಟ ಸಂಖ್ಯೆಗಳ ಆರೋಹಣ ಕ್ರಮ. ಆರೋಹಣ ಕ್ರಮ ಅಂದರೆ ಏನು? ನಾನು ಆಗಲೇ ಹೇಳಿದ್ದೆ ಹಿಂದಿನ ಕ್ಲಾಸಲ್ಲಿ. ಆರೋಹಣ ಕ್ರಮ ಅಂದರೆ ಏರಿಕೆ ಕ್ರಮ. ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯ ಕಡೆ ಹೋಗೋದು. ಇದು ಚಿಕ್ಕದು ಇಲ್ಲಿ ಫಸ್ಟ್ ಕೆಳಗಿರುತ್ತೆ, ಇಲ್ಲಿದ್ದು ದೊಡ್ಡ ಸಂಖ್ಯೆಯ ಕಡೆ ಹೋಗ್ಬೇಕು. ಈ ಕ್ರಮಕ್ಕೆ ಚಿಕ್ಕ ಸಂಖ್ಯೆಯಿಂದ ಹಿಡಿದು ದೊಡ್ಡ ಸಂಖ್ಯೆಯ ಸಮೂಹಕ್ಕೆ ಹೋಗ್ತಕ್ಕಂಥ ಕ್ರಮಕ್ಕೆ, ಆ ದಾರಿಗೆ, ಅದಕ್ಕೆ ನಾವೇಂತಪ್ಪ ಅಂದ್ರೆ ಆರೋಹಣ ಕ್ರಮ ಅಂದರೆ ಏರಿಕೆ ಕ್ರಮ. ಬನ್ನಿ ಈಗ ಇಲ್ಲಿ ಕೊಟ್ಟರ ಸಂಖ್ಯೆಗಳು 143, 115, 117, 123, 104. ಇದರಲ್ಲಿ ಚಿಕ್ಕ ಸಂಖ್ಯೆ ಫಸ್ಟ್ ಹುಡುಕ್ಬೇಕು ನಾವು. ಇದರಲ್ಲಿ ಯಾವ ಚಿಕ್ಕ ಸಂಖ್ಯೆ? 104 ಚಿಕ್ಕ ಸಂಖ್ಯೆ, ಅದು ಫಸ್ಟ್ ನೋಡ್ಬೇಕು. ಈ ಆಯ್ಕೆ ನೋಡ್ಬೇಕು. ಇಲ್ಲಿ 104 ಐತಿ, ಆಪ್ಷನ್ ಎ ದಾಗ 104 ಐತಿ. ಇಲ್ಲಿ 143 ಐತಿ, ಬರಲ್ಲ. ಇಲ್ಲಿ 104 ಐತಿ ನೋಡ್ರಿ ಸಿ ಒಳಗೆ. ಮತ್ತು ಇದು 140, ಇದು ಬರಲ್ಲ. ಅಂದರೆ ಈ 2 ಆಪ್ಷನ್ ಬರ್ತವೆ. ಈ 104 ಆದ ತಕ್ಷಣ ಚಿಕ್ಕದು. ಮತ್ತೆ ಉಳಿಗಳಲ್ಲಿ ಚಿಕ್ಕದು ಯಾವುದು? 143, 115, 117, 123. 115 ಚಿಕ್ಕದಾಗುತ್ತೆ ನೋಡ್ಬೇಕು. ಈ ಆಪ್ಷನ್ ಎ ಮತ್ತು ಸಿ ಒಳಗೆ ನೋಡ್ರಿ 115 ಐತೆ, 115 ಐತೆ. ಓಕೆ, ಅದು ಬಿಟ್ಟು ಇವು 3 ಒಳಗೆ ಚಿಕ್ಕದು ಯಾವುದು? 143, 117, 123. 117 ಚಿಕ್ಕದು. ಸೊ ಈಗ ನಾವು ಅದನ್ನು ತೊಗೋಬೇಕು. ಈಗ ನೋಡ್ಬೇಕು, ಆಪ್ಷನ್ ಎದಾಗ ಇಲ್ಲಿ 117 ಐತೆ, ಇಲ್ಲಿ 123 ಐತೆ ನೋಡ್ರಿ. ಅಂದರೆ ಇದು ಬರಲ್ಲ. ನಮ್ಮ ಚಿಕ್ಕ ಸಂಖ್ಯೆ ಯಾವುದು? 117 ಆಗುತ್ತೆ. ಹಾಗಾಗಿ ನಮ್ಮ ಉತ್ತರ ಆಪ್ಷನ್ ಎದಲ್ಲಿ ಸರಿಯಾದ ಉತ್ತರವಿದೆ. ನಿಮಗೆ ಸರಿಯಾಗಿ ಸಂಖ್ಯೆಯ ಬಗ್ಗೆ ಜ್ಞಾನ ಇರಬೇಕು. ಯಾವುದು ಚಿಕ್ಕ ಸಂಖ್ಯೆ, ಯಾವುದು ದೊಡ್ಡ ಸಂಖ್ಯೆ ಅಂತ ಅರ್ಥ ಆಯ್ತಲ್ವ ಮಕ್ಕಳೇ? ಇನ್ನೂ ಈಸಿಯಾಗಿ ನಾನು ಹೇಳ್ತೀನಿ ಕೇಳ್ರಿ. ಇದರ ಚಿಕ್ಕದು ದೊಡ್ಡದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಮ್ಮ ಅಂತ ಇನ್ನು ಕ್ಲಿಯರಾಗಿ ಹೇಳ್ತೀನಿ. ಸರಿಯಾಗಿ ಗಮನ ಕೊಡ್ರಿ. ಏನು ಮಾಡಬೇಕು? ಇಲ್ಲಿ ಫಸ್ಟ್ ಇದರ ಚಿಕ್ಕದು ಹುಡುಕ್ಬೇಕಾ? ಎಲ್ಲದಲ್ಲಿ ನೋಡಬೇಕು. ಮೊದಲನೇ ಅಂಕೆ ನೋಡ್ಬೇಕು, ಮೊದಲು ಸ್ಥಾನ ಅನಿಸ್ಬೇಕು. ಅಂದರೆ ಬಿಡಿ 10 100, ಇಲ್ಲಿ 3 ಸ್ಥಾನಗಳಿವೆ. ಬಿಡಿ 10 100, ಇಲ್ಲಿ 3 ಸ್ಥಾನಗಳಿವೆ. ಬಿಡಿ 10 100, ಇಲ್ಲಿ 3 ಸ್ಥಾನ. ಬಿಡಿ 10 100, ಬಿಡಿ 10 100 ಎಲ್ಲವೂ ಸಮಾನಾದ ಸ್ಥಾನಗಳನ್ನು ಹೊಂದಿದೆ. ಹಾಗಾಗಿ ನಾವು ಆರಾಮ್ಸೆ ಹುಡುಕ್ಬೋದು. ಈಗ ಸಣ್ಣದು ಬೇಕಾ? ಫಸ್ಟ್ ನಂಬರ್ ಐತೆ, 1 ಐತೆ, ಇಲ್ಲಿ 1 ಐತೆ, ಇಲ್ಲಿ 1 ಐತೆ, ಇಲ್ಲಿ 1 ಐತೆ, ಇಲ್ಲಿ 1. ಎಲ್ಲ ಸಂಖ್ಯೆಗಳಲ್ಲಿ 1 ಇದೆ. ಹಾಗಾಗಿ ಯಾವ ಸಣ್ಣದಂತ ಗೊತ್ತಾಗಲ್ಲ. ಅದಕ್ಕೆ ನೆಕ್ಸ್ಟ್ ಹೋಗ್ಬೇಕು. ಇಲ್ಲಿ 4 ಐತೆ, 1 ಐತೆ, 1 ಐತೆ, 2 ಐತೆ, 0 ಐತೆ. ಹೀಗೆ ಹೇಳ್ರಿ, ಯಾವುದು ಸಣ್ಣದು? 0 ತಾನೇ ಸಣ್ಣದು. ಹಾಗಾಗಿ ಇದೇ ಸಣ್ಣದು, ಇದು ಫಸ್ಟ್ ಇರ್ತತೆ. ಇನ್ನೊಂದು ತಿಳಿತಿಲ್ಲ ನೋಡಿ. ಈ ಆಯ್ಕೆಯಲ್ಲಿ ಮೊದಲು ಅದೇ ಐತೆ. ನೆಕ್ಸ್ಟ್ ಬರೋದು ಉಳಿಕಿದ್ರಲ್ಲಿ ಮತ್ತೆ ಸೇಮ್ ಅದೇ ಫಾಲೋ ಮಾಡಬೇಕು. ಫಸ್ಟ್ನೇದು ಎಲ್ಲಾದರೂ ಸೇಮ್ ಇತ್ತು, ಬಿಟ್ಬಿಡ್ರಿ, ಅದು ಬಿಟ್ಬಿಡ್ಬೇಕು. ಈ ನೆಕ್ಸ್ಟ್ ನೋಡ್ಬೇಕು. ಇಲ್ಲಿರ್ತಕ್ಕಂಥ ಈ ಜಾಗದಾಗ 4 ಐತೆ, ಈ ಜಾಗದಾಗ 1 ಐತೆ, ಈ ಜಾಗದಾಗ 1 ಐತೆ, ಈ ಜಾಗದಾಗ ಐತೆ. ಅದರಲ್ಲಿ ಸಣ್ಣದು ಯಾವುದು? ಇಲ್ಲಿ 1 ಸಣ್ಣದು, ಇಲ್ಲಿ 1 ಸಣ್ಣದು. ಆದ್ರೆ ಇದು ದೊಡ್ಡದು, ಇದು ದೊಡ್ಡದು. ಅಂದರೆ ನಾವು ಇವೆರಡರಲ್ಲಿ ಅಟ್ಟ ಗಮನ ಕೊಡ್ಬೇಕು. ಈಗ ನೆಕ್ಸ್ಟ್ ನೋಡೋ ಮುಂದಕ್ಕೆ ಹೋಗ್ಬೇಕು. ಇವು ಎರಡರಲ್ಲಿ ಯಾವ ಸಣ್ಣದು ಗೊತ್ತಾಗಲ್ಲ. ಇಲ್ಲಿ 5 ಐತೆ, ಇಲ್ಲಿ 7 ಐತೆ. ಯಾವ ಸಣ್ಣದು? 5 ಸಣ್ಣದು. ಅಂದರೆ ಇದು 2ನೇ ಸ್ಥಾನದಾಗಿರಬೇಕು. ನೋಡ್ರಿ, ಇದೇ 2 ಐತೆ. ನೆಕ್ಸ್ಟ್ 7 ಸಣ್ಣದಪ್ಪ. ಇದು ಬಿಟ್ಟರೆ ಇದ್ರೊಳಗೆ ಇದೇ ಸಣ್ಣದು. ಇದು 3ನೇ ಸ್ಥಾನದಾಗ ಐತೆ. ಅಂದ್ರೆ ಅವೆರಡು ಮುಗಿದು. ಈಗ ಉಳಿಕಿದ್ದು ಇವೆರಡರ ನೋಡ್ಬೇಕು. ಇದು ಮತ್ತು ಇದ್ರಾಗ ಯಾವುದು? ಒಂದಕ್ಕೊಂದು ಸೇಮ್ ಐತೆ,
ಇಲ್ಲಿ 4 ಇಲ್ಲಿ 2 ಯಾವ ಸಣ್ಣದು 2 ಸಣ್ಣದು ಅಂದರೆ ಇದು 4ನೆಯ ಸ್ಥಾನ ನೋಡ್ರಿ 4ನೇ ಸ್ಥಾನದಾಗ ಇದೆ ಐತೆ ಕೊನೆಯ ಸ್ಥಾನದಾಗ ಇದೆ ಐತಿ ಇದು 5ನೇ ಸ್ಥಾನದಾಗ ಐತಿ ನೋಡ್ರಿ ಹೌದಲ್ವ ಮಕ್ಕಳೇ ಈ ರೀತಿ ನೀವು ಸರಿಯಾಗಿ ಅಂಕಿಗಳನ್ನು ಎಣಿಕೆ ಮಾಡಿ ಸ್ಥಾನಗಳನ್ನು ನೋಡ್ತಾ ಹೋದ್ರೂ ಸಹ ಗೊತ್ತಾಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6 ನೋಡ್ರಿ ಒಂದು ಟಾನಿಕ್ ಬಾಟಲಿಯು 60 ಮಿಲಿಲೀಟರ್ ಔಷಧ ಹೊಂದಿದೆ. ನಿಮಗೆ ಗೊತ್ತತ್ತೆ ನೀವು ಜ್ವರ ಗಿರ ಬಂದಾಗ ಆಸ್ಪತ್ರೆ ಕಡೆ ಡಾಕ್ಟರ್ ಕಡೆ ಹೋದಾಗ ತೋರಿಸ್ಕೊಂಡು ಬಂದಾಗ ಅಲ್ಲಿ ಒಂದು ಟಾನಿಕ್ ಬಾಟ್ಲು ಕೊಟ್ಟಿರ್ತಾರೆ ನೋಡಿ, ಅದೇ ಟಾನಿಕ್ ಬಗ್ಗೆ ಮಾತಾಡಕತ್ತೀವಿ ನಾವು. ಆ ಬಾಟಲಿ 60 ಮಿಲಿಲೀಟರ್ ಔಷಧ ಹೊಂದಿದೆ ಅಂತ ಸಣ್ಣದು. ಅಂತಹ 15 ಟಾನಿಕ್ ಬಾಟಲಿಗಳಲ್ಲಿ ಎಷ್ಟು ಔಷಧಿ ಇರುತ್ತದೆ? ಇದಕ್ಕಿಂತ ಮುಂಚೆ ಒಂದು ಮಾಡಿದ್ವಿ ಲೆಕ್ಕ ಗುಣಾಕಾರ ಲೆಕ್ಕದಲ್ಲಿ. ಅದೇ ರೀತಿ ಬನ್ನಿ, ಒಂದು ಟಾನಿಕ್ ಬಾಟ್ಲು 60 ಮಿಲಿಲೀಟರ್ ಐತಂತೆ, ಅದರಲ್ಲಿ ಇರ್ತಕ್ಕಂಥ ಔಷಧ ಅವ್ರ ಕಡೆ 15 ಟಾನಿಕ್ ಅಂದರೆ ಸೇಮ್ ಇದು ಒಂದು ಟಾನಿಕ್ ಬಾಟ್ಲಾಗ ಇರ್ತಕ್ಕಂಥವು. ಇಂಥವು ಎಷ್ಟದವ? ಇಂಥವು 15 ಟಾನಿಕ್ ಬಾಟ್ಲಾಗ ಇರ್ತಕ್ಕಂಥವು ಕೆಳಗದ. ಸೀದಾ ನಾವು ಏನು ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಬರ್ರಿ ಗುಣಾಕಾರ ಮಾಡಮ್ರಿ. 15ರಿಂದ ಸೀದಾ ಬಗ್ಗೆ ಬರ್ತಾ 15 ಗುಣಿಸ್ರಿ. 15 0 0 15 6 90 ಅಂದರೆ 900 ಮಿಲಿಲೀಟರ್ ಇಷ್ಟು ಔಷಧವನ್ನು ಹೊಂದಿರ್ತವೆ. ಅಂದರೆ 15 ಟಾನಿಕ್ ಮಾಡಿರ್ತಕ್ಕಂಥ ಒಟ್ಟಾರೆ ಔಷಧ. ಆಪ್ಷನ್ ಬಿ ನಮಗೆ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ ಏನಿದೆ ಅಂತ, 1 ಗಂಟೆ 25 ನಿಮಿಷಗಳಲ್ಲಿ ಎಷ್ಟು ನಿಮಿಷಗಳಿವೆ? ನಮಗೆ ಗೊತ್ತಿರಬೇಕು 1 ಗಂಟೆಯಲ್ಲಿ, ಮೊದಲು 1 ಗಂಟೆಯಲ್ಲಿ ಎಷ್ಟು ನಿಮಿಷದವ ಅಂತ ನಮಗೆ ಗೊತ್ತಿರಬೇಕು. 1 ಗಂಟೆಯಲ್ಲಿ 60 ನಿಮಿಷಗಳಿವೆ. ಎಷ್ಟು ನಿಮಿಷಗಳಿವೆ? 60 ನಿಮಿಷಗಳಿವೆ. ಮತ್ತು ಅದ್ರ ಜೊತೆಗೆ 25 ನಿಮಿಷ ತೊಗೋಬೇಕು. ಯಾಕೆ ಅವ್ರು ಹೇಳ್ಯಾರ 1 ಗಂಟೆ 25 ನಿಮಿಷಕ್ಕೆ ಎಷ್ಟು ನಿಮಿಷದವ? ಅದಕ್ಕೆ 60 ನಿಮಿಷ, 1 ಗಂಟೆದ 60 ನಿಮಿಷ ಜೊತೆಗೆ 25 ಎರಡನ್ನ ಕೂಡಿಸ್ರಿ. 60 + 25 ಎಷ್ಟಾಗುತ್ತೆ? 85 ನಿಮಿಷ ಆಗುತ್ತೆ. ಸೊ ನಮ್ಮ ಪ್ರಶ್ನೆಗೆ ಉತ್ತರ 85 ನಿಮಿಷ. ಸೊ ಎಲ್ಲೈತೆ ಆಪ್ಷನ್? ಕೊನೆಯ ಆಪ್ಷನ್ ಆದ ಡಿ ಆಪ್ಷನಲ್ಲಿ ಸರಿಯಾದ ಉತ್ತರವಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಂಬರಿ. 8ನೇ ಪ್ರಶ್ನೆ ನೋಡಂಬರಿ. ನೋಡ್ರಿ, ಇದು ಜನರಲ್ ಪ್ರಶ್ನೆ, ಸರಿಯಾಗಿ ಗಮನ ಕೊಡಬೇಕು. ನಾಳೆ ಶುಕ್ರವಾರವಾಗಿದ್ದರೆ ನಿನ್ನೆ ನೋಡ್ರಿ ಅವ್ರು ಕೇಳಕತ್ತಿರೋದು ನೋಡು, ಸರಿಯಾಗಿ ಗಮನ ಕೊಡಬೇಕು. ನೀವು ಯಾವಾಗಲೂ ಸರಿಯಾಗಿ ಗಮನ ಕೊಡಬೇಕು. ಹೆಂಗೆ ಯೋಚನೆ ಮಾಡೋಕೆ ಈ ರೀತಿ ಪ್ರಶ್ನೆ ಬಂದಾಗ ನಾವಿಲ್ಲಿ ಮಾಡ್ಕೋಬೇಕು. ಇಂದು, ನಾಳೆ, ಈ ಕಡೆ ನಿನ್ನೆ ಅಂತ ಮ್ಯಾಪ್ ತಗೋಬೇಕು. ಏತೆ ಅವ್ರು ಕೇಳಿದ್ದೇನು? ನಾಳೆ ಶುಕ್ರವಾರವಾಗಿದ್ದಾರೆ ಅಂದರೆ ನಾಳೆ ಶುಕ್ರವಾರ ಅಂದರೆ ಇಲ್ಲಿ ಬರೋದು, ಶುಕ್ರವಾರ ಇಲ್ಲಿ ಬರೋದು. ನಿನ್ನೆ ಅಂತ ಕೇಳ್ಯಾರ ನೋಡ್ರಿ, ನಾಳೆ ಶುಕ್ರವಾರ ಅಂತ ಹೇಳ್ಯಾರ. ಹಾಗಾದರೆ ನಿನ್ನೆ ಅಂದರೆ ನಿನ್ನೆ ಇಲ್ಲಿ ಬರ್ತದೆ ನಮ್ಮದು. ಮೊದಲು ಇಂದು ನೋಡ್ಕೋಬೇಕು. ಓ ನಾಳೆ ಶುಕ್ರವಾರ ಅಂದರೆ ಇವತ್ತು ಅಂದರೆ ಇವತ್ತು, ಇಂದು ಅಂದರೆ ಇವತ್ತು ಬರ್ಕೊಂಬೇಕಾರೆ ಇವತ್ತು ಅಂತ ಬರ್ಕೊಂಬ. ನೋಡ್ರಿ, ನಾಳೆ ಶುಕ್ರವಾರ, ಇವತ್ತು ಯಾವ ವಾರ? ಗುರುವಾರ. ಅವ್ರು ಕೇಳಿದ್ದೇನು? ನಿನ್ನೆ. ಇವತ್ತು ಗುರುವಾರ ಅಂದರೆ ನಿನ್ನೆ ಯಾವ ವಾರ? ಬುಧವಾರ. ನೋಡಂಬರ್ರಿ, ಎಲ್ಲೈತೆ? ಬುಧವಾರ. ಓಕೆನಾ? ಆಪ್ಷನ್ ಕರೆಕ್ಟ್ ಅಲ್ವಾ ಮಕ್ಕಳೇ? ನೋಡ್ರಿ, ನಾವು ಸರಿಯಾಗಿ ಏನು ಮಾಡ್ತೀವಿ? ನಾಳೆ ಶುಕ್ರವಾರ ಆದರೆ ನಿನ್ನೆ ಯಾವ ವಾರ ಅಂತ ಹಾಕೊಂಡ್ಬಿಡ್ತೀವಿ, ನಿನ್ನೆ ಗುರುವಾರ ಅಂತ ಯೋಚನೆ ಮಾಡೋಕತ್ತ. ನೋಡಿ, ಈ ರೀತಿ ಇರ್ಬೇಕು. ಯಾವಾಗಲೂ 3 ಡೇ ಇರ್ತವೆ ಇಲ್ಲಿ. ಇವತ್ತು, ನಾಳೆ ಬರೋದು ಮುಂದಕ್ಕೆ, ನಿನ್ನೆ ಹಿಂದಕ್ಕೆ. ಅವರು ನಾಳೆ ಶುಕ್ರವಾರ ಆದರೆ ನಿನ್ನೆ ಯಾವ ವಾರ? ಮೊದಲು ಇವತ್ತಿನ ಬಗ್ಗೆ ಯೋಚನೆ ಮಾಡೋಣ. ಇವತ್ತು ಗುರುವಾರ, ನಿನ್ನೆ ಬುಧವಾರ, ಇದು ಬುಧವಾರ. ಓಕೆನಾ? ಓಕೆ, ನಮ್ಮ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ. ಬನ್ನಿ 9ನೇ ಪ್ರಶ್ನೆ. ಮೋಹನ್ 7 kg 200 ಗ್ರಾಂ ಸಕ್ಕರೆ ಮತ್ತು 9 kg 395 ಗ್ರಾಂ ಅಕ್ಕಿ ಖರೀದಿಸಿದನು. ಮೋಹನ್ ಹೊತ್ತಿದ್ದ ಒಟ್ಟು ತೂಕ ಎಷ್ಟು ಅಂತ ಕೇಳಕತ್ತಾರ. ಏನು ಮಾಡ್ಬೇಕು? ಮೋಹನ್ 7 kg ಬರ್ಕೋಬೇಕು. 7 kg
ನೋಡಿರಿ ಸರಿಯಾಗಿ ಗೊತ್ತಾಗಬೇಕು 7 kg ಕೂಡಿಸ್ಬೇಕಷ್ಟೇ. ನೆಕ್ಸ್ಟ್ 200 ಗ್ರಾಮ್ ಬರ್ಕೋಬೇಕು. ಇದೇನು ಮೋಹನ್ ಇಷ್ಟು ಸಕ್ಕರೆ ಮತ್ತು 9 kg 395 ಗ್ರಾಮ್ ಅಕ್ಕಿ ಬರ್ಕೋಬೇಕು. ಕೆ ಜಿ ಕೆಳ ಕೆ ಜಿ 9 kg 395 ಗ್ರಾಮ್. ಒಟ್ಟು ಅಂತ ಕೇಳ್ತಾರೆ, ಒಟ್ಟು ತೂಕ ಅಂದಾಗ ಏನು ಮಾಡಬೇಕು ನಾವು ಕೂಡಿಸ್ಬೇಕು. ಬನ್ನಿ ಏನೈತೆ ಗ್ರಾಮಿಗೆ ಗ್ರಾಮ್ ಕೂಡಿಸ್ರಿ, ಕೆ ಜಿ ಕೂಡಿಸ್ರಿ. ಗ್ರಾಮ್ ಬರ್ಕೋರಿ 5ಕ್ಕೆ 5 9 0 9 2 3 5 ಅಂದರೆ 595 ಗ್ರಾಮ್. ಕೆ ಜಿ ಕೂಡಿಸ್ರಿ. 9 ಕೇಳಿಸಿದ್ರೆ 16 kg ನೋಡ್ರಿ 16 kg 595 ಗ್ರಾಮ್. ಎಲ್ಲೈತೆ ಆಪ್ಷನ್ ಆಗೈತೆ ಇಲ್ಲಿ 16 kg ಐತೆ 16 kg ಐತೆ 16 kg ಐತೆ. ಇದು 9 kg ಹೋಯ್ತು. ಇಲ್ಲಿ ಇರ್ತಕ್ಕಂಥ ಸರಿಯಾಗಿ ಗಮನ ಕೊಡು. 595 ಇರುತ್ತೆ, 953 ಬರಲ್ಲ. 595 ನೋಡ್ರಿ, ಇಲ್ಲಿ 955 ನೋಡಾಕ ಒಂದೇ ರೀತಿ ಕಾಣ್ತಾವೆ, ಆದರೆ ಆಪ್ಷನ್ ಬಿ ಸರಿಯಾದ ಉತ್ತರ. ನೀವು ಆಪ್ಷನ್ ಸಿ ಹಾಕಿದರೆ ಹೋಯ್ತು ಉತ್ತರ. ಅದು 955. ಸರಿಯಾಗಿ ಉತ್ತರ ಮಾಡಿದ ತಕ್ಷಣ ಮತ್ತು ಆಪ್ಷನ್ ನೋಡೋದು ಜಾಣ್ಮೆ. ಸರಿಯಾದ ಉತ್ತರವನ್ನು ಹುಡುಕ್ರಿ. ಬನ್ನಿ 10ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು 72ಕ್ಕೆ ಸಮನಾಗಿದೆ? ಸಮನಾಗಿಲ್ಲ. ನೋಡ್ರಿ ಪ್ರಶ್ನೆಯನ್ನು ಸರಿಯಾಗಿ ಹೋದ್ರಿ. ಕೆಳಗಿನವಳು ಯಾವುದು 72ಕ್ಕೆ ಸಮನಾಗಿಲ್ಲ ಅಂದರೆ ಇದರಲ್ಲಿ 3 72 ಬರ್ತಾವೆ, ಒಂದು ಬರೋದಿಲ್ಲ ಅಂತ ಹುಡುಕ್ಬೇಕು. ನೋಡಂಬ್ರಿ ಫಸ್ಟ್ ಆಪ್ಷನ್ ಇದೆ ನೋಡ್ರಿ 8 + 8 + 8 + 8 + 8 + 8 + 8 + 8 + 8 ಈ ರೀತಿ ಕೊಟ್ಟರೆ ಏನು ಮಾಡಬೇಕು? ಅಷ್ಟನ್ನು ಕೂಡಿಸ್ಬೇಕನ್ನೋ ಆ ರೀತಿ ಮಾಡಬೇಡ್ರಿ. ಫಸ್ಟ್ ಹೇಳಿಸ್ರಿ 8 ಅನ್ನೋ ಎಷ್ಟವ? 1 2 3 4 5 6 7 8 9. 8ಅನ್ನವೇ 9 ಬಾರಿ ಕೂಡಿಸಿದಾರೆ. ಅದಕ್ಕೆ ನಾವೇನು ಮಾಡ್ತೀವಿ? 9 × 8 ಮಾಡೋಣ. ಅಂದರೆ ಯಾಕೆ ಈ ರೀತಿ ಮಾಡಬೇಕು? ಈ ಸಂಕಲನದ ಮುಂದಿನ ಸಂಕ್ಷಿಪ್ತ ರೂಪನೇ ಗುಣಾಕಾರ. ನಾವು ಇದನ್ನು ಇಷ್ಟು ಬಾರಿ ಕೂಡಿಸೋದಕ್ಕೆ ಈ ರೀತಿ 1 ಬಾರಿ ಗುಣಿಸಿದರೆ ಅದಕ್ಕೆ ನಾವು ಗುಣಾಕಾರ ಅಂತೀವಿ. ಇದರ ಅರ್ಥನೇ, ಇದರ ಸಂಕ್ಷಿಪ್ತ ರೂಪನೇ ಇದು. ಸಂಕ್ಷಿಪ್ತ ಅಂದರೆ ಸಣ್ಣದಾಗಿ ಕೂಡಿಸೋದು. ಇವಾಗ ಇದಿಷ್ಟು ಬಾರಿ ಕೂಡಿಸಿದ್ರು ಒಂದೇ ಉತ್ತರ ಬರುತ್ತಾ, ಈ ರೀತಿ ಗುಣಿಸಿದ್ರು ಒಂದೇ ಉತ್ತರ ಬರ್ತತ್ತ. ಹಾಗಾಗಿ ನೋಡ್ರಿ 8 ನಾವು ಎಷ್ಟು ಬರ್ತಾವ? 8 ನಾವು 1 2 3 4 5 6 7 8. 8 ನಾವು 9 ಬಾರಿ ಇರ್ತಾವ ನೋಡ್ರಿ. ಈ 8ಅನ್ನವೇ 9 ಬರೋದಾಗಿ ಗುಣಿಸಕತ್ತೀನಿ. 9 8 72. ಅಂದರೆ ಮೊದಲನೇ ಆಪ್ಷನ್ನು ಸಮ ಇದೆ. ಅವ್ರು ಕೇಳಿದ್ದು ಯಾವುದು ಸಮನಾಗಿಲ್ಲ. ಹಾಗಾಗಿ ಇದು ಇದು ಬರೋದಿಲ್ಲ, ಉತ್ತರ ಬರಲ್ಲ. ನಮಗೆ ಯಾವುದು ಬರಲ್ಲ ಅದನ್ನು ಹೋಗ್ಬೇಕು. ಬರ್ರಿ ಈಗ ಅದರಂಗೆ ಸೇಮ್ ಅದೇ ರೀತಿ ಮಾಡಬೇಕು. 12 ಅಂದ್ರೆ ಎಣಿಸ್ಬೇಕು. ಈಗ 1 2 3 4 5 6. 12 6 ಬಾರಿ ಇದ್ದಾವೆ. ಅದಕ್ಕೆ ಈ 12 6ರಿಂದ ಗುಣಿಸ್ಬಿಡ್ರಿ. 12 6 72. ಓ ಇದು ಸಹ 72 ಬರುತ್ತೆ. ನಮಗೆ ಕೇಳಿದ್ದೆ ಯಾವುದು ಬರಲ್ಲ, ಸಮನಾಗಿಲ್ಲ ಅಂದರೆ ಇದು ಆಪ್ಷನ್ನೂ ಅಲ್ಲ. ಆಪ್ಷನ್ ಸಿಗೆ ಬರ್ರಿ. ಈ 6 ನಾವು ಎಲ್ಲ ತಲೆ 6 ಕಾಣ್ತವ, ಎಣಿಸ್ರಿ. 1 2 3 4 5 6 7 8 9 10 11 12. 6ಅನ್ನವೇ 12 ಬರ್ತವೆ. ಸೊ 6 × 12 ನೋಡ್ರಿ, ಇಲ್ಲಿ ಕಾಣುತ್ತೆ ನೋಡ್ರಿ. 12 × 6 ಅಂದ್ರೆ ಒಂದೇ, 6 × 12 ಅಂದ್ರೆ ಒಂದೇನೆ. ಗುಣಾಕಾರದ ಒಂದು ನಿಯಮ ಹೇಳುತ್ತೆ, ಅಂಕಿಗಳನ್ನು ಅದಲು ಬದಲು ಮಾಡಿದರೆ ಅಂದರೆ ಸ್ಥಾನಗಳನ್ನು ಅದಲು ಬದಲು ಮಾಡಿ ಗುಣಿಸಿದ್ರು ಒಂದೇ ಉತ್ತರ ಬರುತ್ತಂತ. ಸೊ 12 6 72, 6 12 ಸಹ 72. ಅಂದರೆ ಈ ಆಪ್ಷನ್ನು 72 ಬರೋಕೈತೆ. ನಮಗೆ ಕೇಳಿದ್ದು ಯಾವುದು ಸಮನಾಗಿಲ್ಲ ಅಂದರೆ ಈ ಆಪ್ಷನ್ನು ಬರಲ್ಲ. ಅಂದರೆ ನೇರವಾಗಿ ಉತ್ತರ ಇಡ್ರಿ, ಇದೇ ನಮ್ಮ ಉತ್ತರ. ಆದರೂ ಮಾಡಮ್ಮ ಎಷ್ಟು ಬರ್ತದೆ ನೋಡಮ್ರಿ. 9 ಎಷ್ಟು ನೋಡ್ರಿ? 1 2 3 4 5 6 7. 9 ಹೇಳ್ದವ. ಸೊ 9 × 7 ಮಾಡಿರಿ. 9 7 63. ನೋಡ್ರಿ 9 7 63 ಬರ್ತದೆ. ಅಂದರೆ 72ಕ್ಕೆ ಇದು ಸಮನಾಗಿಲ್ಲ. ಅಂದರೆ ನಮ್ಮ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ. ಬನ್ನಿ, ಇವತ್ತಿನ ಈ ವಿಡಿಯೋಗಳು ಅಂದರೆ ಇಲ್ಲಿ ತನಕ 10 ಪ್ರಶ್ನೆಗಳನ್ನು, ಮಾದರಿ ಪ್ರಶ್ನೆಗಳನ್ನು ನೋಡಿದ್ದೇನೆ. ನೀವು ಸಹ ಚೆನ್ನಾಗಿ ನೋಡ್ಕೋಬೇಕು. ಪ್ರತಿಯೊಬ್ಬರು ಟ್ರೈ ಮಾಡಿರಿ, ಎಲ್ಲರಿಗೂ ಬರ್ತದೆ, ಯಾರಿಗೂ ಬರಲ್ಲ ಅಂತ ಅನ್ಕೋಬೇಡ್ರಿ. ಅತಿ ಸುಲಭವಾದ ಪ್ರಶ್ನೆಗಳನ್ನು ತಂದಿದ್ದೇನೆ. ಇಲ್ಲಿವರೆಗೂ ಯಾರು ತಾಳ್ಮೆಯಿಂದ ಕೇಳಿದಿರಲ್ಲ ಅವರಿಗೆಲ್ಲ ಧನ್ಯವಾದಗಳು.